ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಸ್ಟ್ ರನ್ನರ್ ಅಪ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆ ಒಳಗಿರುವಾಗ ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದ್ರು ಅದಕ್ಕಿಂತ ಹೆಚ್ಚು ಸದ್ದು ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಮಾಡ್ತಿದ್ದಾರೆ. ಎಲ್ಲೆಲ್ಲೂ ಕೂಡ ರಕ್ಷಿತಾ ಅವರ ಹವಾ ಜೋರಾಗಿದೆ. ಅದರಲ್ಲೂ ಕೂಡ ಎಲ್ಲ ವಾಹಿನಿಗಳಿಗೆ ಅವರು ಸಂದರ್ಶನಗಳನ್ನೇನು ಕೊಟ್ಟಿದ್ದಾರೆ ಅದು ಸಿಕ್ಕಾಪಟ್ಟೆ ಗಮನವನ್ನ ಸೆಳೀತಾ ಇದೆ. ರಕ್ಷಿತಾ ಶೆಟ್ಟಿ ಅವರ ಮಾತಿನ ಶೈಲಿಗೆ, ಅವರ ಖಡಕ್ ಉತ್ತರಕ್ಕೆ ವೀಕ್ಷಕರು ಫಿದಾ ಆಗಿದ್ದಾರೆ. ಹಾಗೆಯೇ ಅವರ ಮೆಚೂರಿಟಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ನೀವೆಲ್ಲ ಗಮನಿಸಿರ್ಬೋದು, ರಕ್ಷಿತಾ ಶೆಟ್ಟಿ ಪದೇ ಪದೇ ಹೇಳ್ತಾ ಇದ್ದಂಥ ಮಾತು, ಫಸ್ಟ್ ನನಗೀಗ ಏನೂ ಕೂಡ ಯೋಚನೆ ಇಲ್ಲ. ಫಸ್ಟ್ ನಾನು ಪಡುಬಿದ್ರೆಗೆ ಹೋಗಬೇಕು, ಅಲ್ಲಿ ಅಜ್ಜಿಯನ್ನು ಭೇಟಿ ಆಗಬೇಕು, ಅಜ್ಜಿ ಮನೆಯಲ್ಲಿ ಸಮಯ ಕಳಿಬೇಕು. ನನಗೆ ಅತ್ಯಂತ ಖುಷಿ ಕೊಡುವಂಥ ಜಾಗ ಅದೇ, ಬೇರೆ ಯಾವುದೂ ಕೂಡ ಇಲ್ಲ ಅನ್ನೋ ಮಾತನ್ನು ಹೇಳಿದರು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ 2 ದಿನಗಳ ಕಾಲ ಬೆಂಗಳೂರಿನಲ್ಲಿದ್ದ ರಕ್ಷಿತಾ ಬೇರೆ ಬೇರೆ ಸಂದರ್ಶನಗಳಲ್ಲಿ ಭಾಗಿಯಾಗಿದ್ದರು. ಅದರ ಬಳಿಕ ಅವರು ಉಡುಪಿಗೆ ತೆರಳಿದ್ರು. ಇವತ್ತು ಅವರ ಹುಟ್ಟೂರು ಪಡುಬಿದ್ರೆಯಲ್ಲಿ ಅವರಿಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ತುಳುನಾಡ ಕರಾವಳಿಯ ಬೆಡಗಿ ರಕ್ಷಿತಾ ಶೆಟ್ಟಿ ಅವರನ್ನ ಅದ್ಧೂರಿಯಾಗಿ ಅವರ ಅಲ್ಲಿನ ಅಭಿಮಾನಿಗಳು ಸ್ವಾಗತಿಸಿದ್ದಾರೆ. ಹೆಜಮಾಡಿ ಟೋಲ್ ಗೇಟ್ ಪರಿಸರಕ್ಕೆ ರಕ್ಷಿತಾ ಆಗಮಿಸಿದಾಗ ಅಲ್ಲಿ ಸೇರಿದಂತಹ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಂಥ ಅಭಿಮಾನಿಗಳು ಹೂ ಮಾಲೆಗಳ ಗೌರವದೊಂದಿಗೆ ಅವರನ್ನ ಸ್ವಾಗತ ಮಾಡ್ತಾರೆ. ಬಳಿಕ ತೆರೆದ ಜೀಪಿನಲ್ಲಿ ಅವರನ್ನ ಪಡುಬಿದ್ರೆಗೆ ಬೃಹತ್ ವಾಹನ ಜಾಥಾ ಹಾಗೆ ಚೆಂಡೆ ವಾದ್ಯಗಳ ಮೂಲಕ ತುಂಬ ಸಡಗರದಿಂದ ಕರ್ಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ ರಕ್ಷಿತಾ ಅವರಿಗೆ ಯಾವ ರೀತಿ ಅಭಿಮಾನಿಗಳಿದ್ರು ಅನ್ನೋದನ್ನು ನೀವು ನೋಡಿರಬಹುದಾಗಿದೆ. ಅಷ್ಟರ ಮಟ್ಟಿಗೆ ಅವರ ಆ ಒಂದು ಗೆಲುವಿನ ಸಂಭ್ರಮದಲ್ಲಿ ಅಲ್ಲಿನ ಜನ ಭಾಗಿಯಾಗ್ತಾರೆ. ನಮ್ಮ ಮನೆಯ ಮಗಳೇ ಹೋಗಿ ಬಿಗ್ ಬಾಸ್ ಫಸ್ಟ್ ರನ್ನರ್ ಅಪ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಅಲ್ಲಿದ್ದಂಥ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಮಕ್ಕಳು, ಹಿರಿಯರು ಎಲ್ಲರೂ ಕೂಡ ಸಂಭ್ರಮಿಸ್ತಾರೆ. ಇನ್ನು ರಕ್ಷಿತಾ ಶೆಟ್ಟಿ ಜೊತೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕಾಗಿ ಮುಗಿ ಬೀಳ್ತಾರೆ. ಎಲ್ಲೆಲ್ಲೂ ಮೊಬೈಲೇ ಅನ್ನೋ ಹಾಗಾಗಿತ್ತು. ಅಷ್ಟರ ಮಟ್ಟಿಗೆ ಆಕೆಯ ಜೊತೆ ಸೆಲ್ಫಿ ತೆಗೆದುಕೊಳ್ಬೇಕು ಅಂತ ಜನ ಮುಗಿ ಬೀಳ್ತಾ ಇದ್ದಂಥ ದೃಶ್ಯ ಸಾಕಷ್ಟು ಗಮನ ಸೆಳೀತಾ ಇತ್ತು. ಇನ್ನು ಬೃಹತ್ ಗುಲಾಬಿ ಮಾಲೆಯನ್ನು ಆಕೆಗೆ ತೊಡಿಸಲಾಯಿತು. ತೆರೆದ ಜೀಪ್ನಲ್ಲಿ ಬಿಂದಾಸ್ ಆಗಿ ಚೆಂಡಿನಾದಕ್ಕೆ ತಾನೂ ಕೂಡ ಕುಣಿತ ನೆರೆದಿದ್ದಂಥ ಅಭಿಮಾನಿಗಳನ್ನು ರಂಜಿಸಿದ್ರು. ವಿಶೇಷ ಅಂದರೆ ರಕ್ಷಿತಾ ಶೆಟ್ಟಿ ಅವರ ಈ ಒಂದು ಸಂಭ್ರಮಾಚರಣೆಯಲ್ಲಿ ಅವರ ತಂದೆ ತಾಯಿ ಭಾಗಿಯಾಗಿದ್ರು. ತುಂಬ ಸೈಲೆಂಟ್ ಆಗಿರುವಂಥ ಅವರ ತಂದೆ ತುಂಬ ಖುಷಿಯನ್ನು ವ್ಯಕ್ತಪಡಿಸಿರೋದನ್ನು ವಿಡಿಯೋಗಳಲ್ಲಿ ನೀವು ಗಮನಿಸಿರ್ಬೋದು. ಇನ್ನು ಅಚ್ಚರಿಯ ವಿಚಾರ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ರಕ್ಷಿತಾ ಅವರಿಗೆ ಮೀನು ಅಂದರೆ ಎಷ್ಟರ ಮಟ್ಟಿಗೆ ಇಷ್ಟ, ಮೀನಿನ ಬಗ್ಗೆ ಎಷ್ಟೆಲ್ಲ ಮಾತಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನೀವು ನೋಡಿದ್ದೀರಾ. ಹಾಗಾಗಿ ಮೀನು ಪ್ರೇಮಿ ಆಗಿರುವಂಥ ರಕ್ಷಿತಾ ಅವರಿಗೆ ಅಭಿಮಾನಿಯೊಬ್ಬರು ಜಾಥಾದಲ್ಲಿ ಸಾಗ್ತಾ ಇದ್ದಂಥ ಸಂದರ್ಭದಲ್ಲೇ ಬಂಗುಡೆ ಮೀನನ್ನು ಕೊಡ್ತಾರೆ. ಆ ಒಂದು ಬಂಗುಡೆ ಮೀನನ್ನು ಹಿಡ್ಕೊಂಡು ರಕ್ಷಿತಾ ಡ್ಯಾನ್ಸ್ ಮಾಡಿ ಸಂಭ್ರಮಿಸ್ತಾರೆ. ಅಷ್ಟರ ಮಟ್ಟಿಗೆ ಅವರು ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ಪಡುಬಿದ್ರೆ ಪೇಟೆಯ ಬಳಿ ಸಾರ್ವಜನಿಕರೊಂದಿಗೆ ತನ್ನ ಪ್ರೀತಿ ಅಭಿಮಾನದ ಮಾತುಗಳನ್ನು ಕೂಡ ರಕ್ಷಿತಾ ಶೆಟ್ಟಿ ಹಂಚಿಕೊಳ್ತಾರೆ. ರಕ್ಷಿತಾ ಮತ್ತೆ ಪಡುಬಿದ್ರೆಯ ಬೇಂದ್ರೆಯಲ್ಲಿರುವ ತನ್ನ ಅಜ್ಜಿಯ ಮನೆಗೆ ತೆರಳುತ್ತಾರೆ. ಅಲ್ಲಿಯ ನಾಗರಿಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಹುಟ್ಟೂರ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿರ್ತಾರೆ. ಇಲ್ಲಿ ಒಂದು ಅವಾರ್ಡನ್ನು ಕೊಡ್ತಾರೆ. ಈ ಅವಾರ್ಡ್ ಕೇಳಿದ್ರೆ ನಿಮಗೆ ನಿಜಕ್ಕೂ ಅಚ್ಚರಿ ಅನಿಸುತ್ತೆ. ಭೂತಾಯಿ ರಕ್ಷಿತಾ ಅನ್ನೋ ಬಿರುದನ್ನು ಕೊಡ್ತಾರೆ, ಅವರನ್ನು ಸನ್ಮಾನಿಸ್ತಾರೆ. ಹಾಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಸಪೋರ್ಟ್ ಮಾಡಿದ ಊರಿನ ಜನರಿಗೆ ರಕ್ಷಿತಾ ಧನ್ಯವಾದವನ್ನು ಅರ್ಪಿಸ್ತಾರೆ. ಕೆಲವೊಂದು ವಿಚಾರಗಳ ಬಗ್ಗೆ ಅನುಭವವನ್ನು ಹಂಚಿಕೊಳ್ತಾರೆ. ಕನ್ನಡ ಹಾಗೆ ತುಳು ಎರಡೂ ಭಾಷೆಯಲ್ಲೂ ಕೂಡ ಮಾತಾಡ್ತಾರೆ. ಬಿಗ್ ಬಾಸ್ ಮನೆಯೊಳಗೆ ಹೋಗುವಂತಹ ಸಂದರ್ಭದಲ್ಲಿ ರಕ್ಷಿತಾ ಎಷ್ಟರ ಮಟ್ಟಿಗೆ ಕನ್ನಡ ಮಾತಾಡ್ತಾ ಇದ್ರು ಅನ್ನೋದು ನಮಗೆ ಗೊತ್ತಿದೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದಂತೆ ಫುಲ್ ಅವರು ಎಕ್ಸ್ಪರ್ಟ್ ಆಗಿದ್ದಾರೆ ಕನ್ನಡದಲ್ಲಿ, ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಈಗ ಮೊದಲೆಲ್ಲ ತುಳುವಿನಲ್ಲಿ ಮಾತಾಡ್ತಾ ಇದ್ರು, ಆದರೆ ಇವತ್ತಿನ ಈ ಒಂದು ಗೆಲುವಿನ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಅವರು ಹೆಚ್ಚು ಕನ್ನಡದ ಮೂಲಕವೇ ಮಾತನಾಡಿ ಗಮನವನ್ನು ಸೆಳೆದ್ರು. ರಕ್ಷಿತಾ ಆ ಒಂದು ಗೆಲುವಿನ ಸಂಭ್ರಮ ಅವರ ಅಭಿಮಾನಿಗಳಿಗೆ ತುಂಬಾನೇ ಖುಷಿ ಕೊಟ್ಟಿದೆ. ಅವರ ಜೊತೆ ಸಾಕಷ್ಟು ಜನ ಆ ಒಂದು ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ.